ಇನ್ನು ಕರ್ನಾಟಕವನ್ನ ವೇಣುಗೋಪಾಲ್ ರೂಲ್ ಮಾಡ್ತಿದ್ದಾರಾ? ಉಡುಪಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಶ್ನೆ ಇದು. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಆ ಮನೆಗಳನ್ನ ಕೆಡವಲಾಯ್ತಲ್ಲ, ಆ ವಿಚಾರವಾಗಿ ಮಾತನಾಡಿರೋದು ಅಶೋಕ್. ಮುಸ್ಲಿಮರಿಗೆ ಅನ್ಯಾಯ ಅಂತ ಪಿಣರಾಯಿ ಟ್ವೀಟ್ ಮಾಡ್ತಾರೆ. ವೇಣುಗೋಪಾಲ್ ಘಟನೆಯ ಬಗ್ಗೆ ವರದಿ ಕೇಳ್ತಾರೆ. ರಾಜಕಾಲುವೆ ಒತ್ತುವರಿ ಮಾಡಿದವರಿಗೆ ಏನ್ ಮಾಡಿದ್ರಿ? ವೇಣುಗೋಪಾಲ್ ಅವರು ಯಾಕೆ ಮೂಗು ತೂರಿಸ್ತಿದ್ದಾರೆ? ಪಕ್ಷದ ವಿಚಾರವಾಗಿ ಅವರು ಮಾತನಾಡಬಹುದು, ಆದ್ರೆ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಯಾಕೆ ಮಾತನಾಡ್ತಿದ್ದಾರೆ? ಅವರ ಪಾತ್ರ ಏನು ಇದರಲ್ಲಿ ಅಂತ ಹೇಳಿ ಅಶೋಕ್ ಪ್ರಶ್ನಿಸಿದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ. ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಅಲ್ಲಿ ಅದು ಹಾಳಾಗೋಯ್ತು. ಏನೋ ಟ್ವೀಟ್ ಮಾಡಿದ್ದಾನೆ, ಜ್ಞಾನ ಇರಲಿಲ್ಲ, ಬುದ್ಧಿ ಇಲ್ಲ, ಮುಖ್ಯಮಂತ್ರಿಯಾಗಿ ಅವ್ರಿಗೇನೋ ಜ್ಞಾನ ತಪ್ಪಿರಬೇಕು, ಮಾಡಿದ್ದಾರೆ ಅಂತ. ಈಗ ನಿಯೋಗ ಬಂದ್ಬಿಟ್ಟಿದೆ ಅಲ್ಲಿನ ಕರ್ನಾಟಕ. ಅಲ್ಲಿನ ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕಾಗಲ್ವ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಆ ಬಿಜಾಪುರದಲ್ಲಿ ಒಬ್ಬ ಸ್ವಾಮೀಜಿ, ಮಹಾರಾಷ್ಟ್ರದಿಂದ ಸ್ವಾಮೀಜಿ ಒಬ್ಬರು ಭಾಷಣ ಮಾಡೋಕ್ಕೆ ಬರ್ತಾರೆ ಅಂದರೆ ಏನು ಕೋರ್ಟ್ಗಳಿಗೆ ಹೋಗಿದ್ದೆ, ಲೋಯರ್ ಕೋರ್ಟು, ಹೈಕೋರ್ಟು, ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡು, ರಸ್ತೆಯಲ್ಲೂ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸವ್ರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಇವ್ರಿಗೆ ಹೆಂಗೆ ಬಂದರು? ಇವರು ಯಾಕೆ ಬಂದರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗೋಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವ್ರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನು ನಾಚಿಕೆ ಆಗಲ್ಲ? ಅಂದರೆ ಕೇರಳರು ಅಂದರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನು ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟವ್ರು ಯಾರು? ಈಗಾಗಲೇ ಆನೆ ತುಳಿತ ಆದಾಗ ನೀವು 25 ಲಕ್ಷ ಕಳಿಸ್ತೀರಿ, ಅಲ್ಲಿ ಮನೆ ಕಟ್ಟೋಕ್ಕೆ 10 ಕೋಟಿ ಕಳಿಸ್ತೀರಿ. ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ಬಡವರ ಟ್ಯಾಕ್ಸ್ ದುಡ್ಡು ಕರ್ನಾಟಕದ ಕೊಟ್ರಿ. ಇಲ್ಲಿ ಈಗ ನೋಡಿದ್ರೆ ನೆಲನೇ ಕೊಡ್ತಾ ಇದ್ದೀರಲ್ಲ. ಅವ್ರು ಬಂದು ಕಾಮೆಂಟ್